ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವರ ಜೀವನ ಮತ್ತು ವೃತ್ತಿ ಜೀವನ ಹಲವು ಯಶಸ್ವಿ ಸಿನಿಮಾಗಳಿಂದ ಗುರುತಿಸಿಕೊಂಡಿದ್ರು. ಕೆಲ ವಿವಾದಗಳು ಕೂಡ ಅವರ ಹೆಸರಿನೊಂದಿಗೆ ಅಂಟಿಕೊಂಡಿದೆ. ಅವುಗಳಲ್ಲಿ ಮುಖ್ಯವಾಗಿ 1998ರ ಕೃಷ್ಣಮೃಗ ಬೇಟೆ ಪ್ರಕರಣವು ಅತ್ಯಂತ ಹೆಚ್ಚು ಚರ್ಚೆಗೆ ಗ್ರಾಸವಾದ ಘಟನೆಯಾಗಿದೆ. ಇದೀಗ ಇದೇ ಪ್ರಕರಣದ ಹಿನ್ನೆಲೆಯನ್ನು ಆಧರಿಸಿ ನಿರ್ಮಾಣವಾಗುತ್ತಿರುವ ಕಾಲಾ ಹಿರನ್ ಸಿನಿಮಾ ಹೊಸ ವಿವಾದಕ್ಕೆ ಕಾರಣವಾಗಿದ್ದು, ಚಿತ್ರದ ನಿರ್ಮಾಪಕರಿಗೆ ಸಲ್ಮಾನ್ ಖಾನ್ ಕಾನೂನು ನೋಟಿಸ್ ಕಳುಹಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ. 1998ರಲ್ಲಿ ರಾಜಸ್ಥಾನದಲ್ಲಿ ನಡೆದ ಕೃಷ್ಣಮೃಗ ಬೇಟೆ ಪ್ರಕರಣವು ದೇಶಾದ್ಯಂತ ಭಾರೀ ಸುದ್ದಿಯಾಗಿತ್ತು. ಈ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಅವರ ಹೆಸರು ಪ್ರಮುಖವಾಗಿ ಕೇಳಿಬಂದಿದ್ದು, ಹಲವು ವರ್ಷಗಳಿಂದ ಕಾನೂನು ಹೋರಾಟ ಮುಂದುವರೆದಿದೆ. ಇದೀಗ ಇದೇ ಘಟನೆಯಿಂದ ಪ್ರೇರಣೆ ಪಡೆದು ಕಾಲಾ ಹಿರನ್ ಹೆಸರಿನ ಸಿನಿಮಾ ನಿರ್ಮಾಣಗೊಳ್ತಾ ಇದೆ. ಈ ಸಿನಿಮಾ ಘೋಷಣೆಯಾದ ಬಳಿಕವೇ ಬಾಲಿವುಡ್ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಆರಂಭವಾಗಿತ್ತು. ಕಾಲಾ ಹಿರನ್ ಚಿತ್ರದ ನಿರ್ಮಾಪಕರು ಮತ್ತು ಸಂಬಂಧಪಟ್ಟ ತಂಡಕ್ಕೆ ಸಲ್ಮಾನ್ ಖಾನ್ ಪರ ವಕೀಲರು ಕಾನೂನು ನೋಟಿಸ್ ಕಳಿಸಿದ್ದಾರೆ. ಚಿತ್ರದ ಬಿಡುಗಡೆ ಮಾತ್ರವಲ್ಲದೆ ಸಂಪೂರ್ಣ ಯೋಜನೆ ಮತ್ತು ಅದರ ಪ್ರಚಾರ ಚಟುವಟಿಕೆಗಳನ್ನು ಕೂಡ ತಕ್ಷಣಕ್ಕೆ ಸ್ಥಗಿತಗೊಳಿಸುವಂತೆ ನೋಟಿಸ್ನಲ್ಲಿ ಮನವಿ ಮಾಡಲಾಗಿದೆ. ಚಿತ್ರದ ಕಾಸ್ಟಿಂಗ್ ಡೈರೆಕ್ಟರ್ ಅಕ್ಷಯ್ ಪಾಂಡೆ ಅವರಿಗೆ ಈ ನೋಟಿಸ್ ನೀಡಲಾಗಿದೆ ಎಂದು ವರದಿಯಾಗಿದೆ. ಈ ಸಿನಿಮಾವನ್ನ ಉದಯಪುರದ ಟೈಲರ್ ಕನ್ನಯ್ಯ ಕುಮಾರ್ ಹತ್ಯೆ ಪ್ರಕರಣದ ಆಧಾರದ ಮೇಲೆ ನಿರ್ಮಿಸಲಾದ ಉದಯಪುರ್ ಫೈಲ್ಸ್ ಚಿತ್ರದ ನಿರ್ಮಾಣ ತಂಡವೇ ಕೈಗೆತ್ತಿಕೊಂಡಿದೆ. ಚಿತ್ರಕ್ಕೆ ಭರತ್ ಎಸ್ ಶ್ರೀನೇತ್ ನಿರ್ದೇಶನ ಮಾಡ್ತಾ ಇದ್ದು, ಅಮಿತ್ ಜಾನಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಕಾರಣದಿಂದಲೇ ಸಿನಿಮಾ ಆರಂಭಿಕ ಹಂತದಲ್ಲಿಯೇ ಹೆಚ್ಚಿನ ಗಮನ ಸೆಳೆಯುತ್ತಿದೆ. ಸಲ್ಮಾನ್ ಖಾನ್ ಪರ ವಕೀಲರು ನೀಡಿರುವ ನೋಟಿಸ್ನಲ್ಲಿ ಪ್ರಮುಖವಾಗಿ 2 ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಮೊದಲನೇದಾಗಿ, ಈ ಸಿನಿಮಾ ನಟನ ವೈಯಕ್ತಿಕ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿದೆ ಅಂತ ಆರೋಪಿಸಲಾಗಿದೆ. ಎರಡನೇದಾಗಿ, ರಾಜಸ್ಥಾನ ಹೈಕೋರ್ಟ್ನಲ್ಲಿ ಕೃಷ್ಣಮೃಗ ಪ್ರಕರಣ ಇನ್ನೂ ಪರಿಗಣನೆಯಲ್ಲಿರುವ ಕಾರಣ ಪ್ರಕರಣದ ಕುರಿತು ಸಿನಿಮಾ ನಿರ್ಮಾಣ ಮತ್ತು ಪ್ರಚಾರ ನಡೆಯುವುದು ನ್ಯಾಯಾಂಗ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹೀಗಾಗಿ ನೋಟಿಸನ್ನು ಕೊಟ್ಟಿದ್ದು, ಚಿತ್ರತಂಡ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.